ನೀನೇನಾದ್ರೂ ಅವಳ ಕೈಗೆ ಸಿಗಾಕೊಂಡ್ರೆ ಪಕ್ಕ ನೀನು ಶೂಟ್ ಮಾಡಿ ಸಾಯಿಸ್ತಾಳೆ. ನಾಚಿಕೆ ಆಗ್ಬೇಕು ಈ ರೀತಿ ಬದುಕೋದಕ್ಕೆ. ನಿಮ್ದು ಒಂದು ಜನ್ಮನ ನಿಮ್ಗಿಂತ ಪ್ರಾಣಿಗಳೇ ಎಷ್ಟೋ ಮೇಲೆ ಹಸುವಾದ ಮಾತ್ರ ಬೇಟೆ ಆಡ್ತಾರೆ. ಆದ್ರೆ ನೀವು ನಿಮ್ ಸ್ವಾರ್ಥಕ್ಕೆ ನಿಮ್ ಸುತ್ತ ಇರೋರ ಕಿತ್ತು ತಿಂತಿದ್ದೀರಾ. ಏನು ಗೊತ್ತಿಲ್ಲದೆ ಇರೋ ಎಳೆ ಮಗು ಅದು, ಅದರ ಪ್ರಾಣ ತೆಗಿಯೋಕೆ ಕೀಳ್ಮಟ್ಟೆಗೆ ಇಳಿದ್ಬಿಟ್ಟಿದ್ದೀರಾ. ಅಸಹ್ಯ ಆಗುತ್ತೆ ನಿಮ್ಮನ್ನ ನೋಡೋದಕ್ಕೆ. ನನಗೆ ಗೊತ್ತಿರೋ ಕೋಪಕ್ಕೆ ಗನ್ನಲ್ಲಿರೋ ಎಲ್ಲ ಬುಲೆಟ್ಸ್ ನಿಮ್ಮ ಒಳಗೆ ಇಳಿಸ್ಬೇಕು ಅಂತ ಅನಿಸ್ತಿದೆ. ಆದ್ರೆ ನನ್ನ ಮನುಷ್ಯತ್ವ ನನ್ನನ್ನು ತಡೀತಿದೆ. ಗಿಣಿ ಕಥೆ ಕೇಳಿ ಬೆಳೆದಿದ್ದೀನಿ, ನಿಮ್ ತರ ಹದ್ದಿನ ಕಥೆ ಕೇಳಿ ಬೆಳೆದಿಲ್ಲ ನಾನು. ಅವಾಗ ಕೇಳಿದ್ರಲ್ಲ ನನ್ನ ತಂದೆ ನನ್ಗೇನ್ ಕೊಟ್ರು ಅಂತ, ಮನುಷ್ಯತ್ವ ಮನುಷ್ಯತ್ವ ಕೊಟ್ರು. ಅದಕ್ಕೆ ಇವಾಗ ನೀವು ಜೀವಂತವಾಗಿದ್ದೀರಾ. ಆದ್ರೆ ಇವತ್ತೇ ಕೊನೆ. ಇನ್ ಮುಂದೆ ನೀವು ಸತ್ತು ಸತ್ತು ಬದುಕೋ ತರ ಮಾಡ್ತೀನಿ. ಎಲ್ಲ ಮುಖವಾಡಗಳನ್ನ ಕಿತ್ತು ನಿಮ್ಮ ಅಣ್ಣ ಎಲ್ಲ ಹೋಗಿದಾರಲ್ಲ, ಅಲ್ಲೇ ನಿಮ್ಮನ್ನ ಮತ್ತೆ ನಿಮ್ಮ ಮಗನ ಕಳಿಸ್ತೀನಿ. ರೆಡಿ ಆಗಿರಿ. ನಾನು ನಿಮ್ಗೆ ಅಷ್ಟು ಸಲ ವಾರ್ನ್ ಮಾಡಿದೆ, ಅಷ್ಟು ಸಲ ತಿಳಿಸಿ ಹೇಳ್ದೆ. ಆದ್ರೆ ನೀವು ನಿಮ್ ಕಚ್ಚಡ ಬುದ್ಧಿನ ತೋರಿಸ್ತಾನೆ ಬಂದ್ರಿ. ಇನ್ ಮುಂದೆ ನಿಮಗೆ ಈ ಮನೆಯಲ್ಲಿರೋ ಅರ್ಹತೆ ಇಲ್ಲ. ಈ ಮನೆಯಲ್ಲಿ ನಾನು, ಗೌತಮ್ ಅವರು, ನನ್ನ ಮಗು, ನನಗೆ ಬೇಕಾದವ್ರು ಮಾತ್ರ ಇರ್ತೀವಿ. ಮೋಸ, ಕೆಟ್ಟತನ, ವಂಚನೆ ಇಲ್ಲದೆ ಇರೋ ಒಂದು ಪ್ರಪಂಚನ ಸೃಷ್ಟಿ ಮಾಡ್ತೀನಿ. ನೀವಿಲ್ದೆ ನಾವೆಲ್ಲರೂ ನೆಮ್ಮದಿಯಾಗಿ ಬದುಕ್ತೀವಿ. ಹೊರಡಿಲ್ಲಿಂದ. ನೆಮ್ಮದಿಯಾಗಿ ಇರ್ತೀಯ? ಈ ಮಗುನ ಕಾಪಾಡ್ಕೊಂಡೆ ಅಂತ ಬೀಗ್ತಾ ಇದೆಯಾ? ನನ್ನನ್ನ ಜೈಲಿಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದ್ಯಾ?